ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನ ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನ, ರಿಚಾರ್ಜ್ ಸೇವೆಯನ್ನ ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂತಹ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದ್ರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೆ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಅಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಚಿವ ರಹೀಂ ಖಾನ್. ಬೀದರ್ ತಾಲೂಕಿನ ಇಸ್ಲಾಂಪುರ್ ಮತ್ತು ಯರ್ನಳ್ಳಿಯಲ್ಲಿ ಸಂಪೂರ್ಣ ಮುಳುಗಡೆಯಾದ ರಸ್ತೆ, ಸೇತುವೆ ಮತ್ತು ಹೊಲಗಳು. ಇಸ್ಲಾಂಪುರ್ನಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸುವ ಭರವಸೆ. ಜಗದ್ಗುರು ರಮಾನಂದಾಚಾರ್ಯ ನರೇಂದ್ರಾಚಾರ್ಯ ಮಹಾರಾಜರ ಭಕ್ತ ವೃಂದದಿಂದ ಪರಿಸರ ಜಾಗೃತಿಗಾಗಿ ವಸುಂಧರಾ ಪಾದಯಾತ್ರೆ. ಪಲ್ಲಕ್ಕಿ ಹಾಗೂ ಪಾದಯಾತ್ರಿಕರಿಗೆ ಅದ್ದೂರಿ ಸ್ವಾಗತ ಕೋರಿದ ಭಾಲ್ಕಿ ಪಟ್ಟಣದ ಭಕ್ತರು. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ನಾಣಿಜಧಾಮ ತಲುಪಲಿದೆ ಪಲ್ಲಕ್ಕಿ. ಎನ್ ಸುದ್ದಿ ಸಮಯ ಕಚೇರಿಯಲ್ಲಿ ಜರುಗಿದ ಆಯುಧ ಪೂಜೆ ಕಾರ್ಯಕ್ರಮ. ಪೂಜೆಯಲ್ಲಿ ಪಾಲ್ಗೊಂಡ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು. ಶ್ರೀಮತಿ ಅರುಣ ರವೀಂದ್ರ ಸ್ವಾಮಿ ದಂಪತಿಗಳಿಂದ ಪೂಜಾದಿ ಕಾರ್ಯಗಳು ಸಂಪನ್ನ. ಪುಷ್ಪಗಳಿಂದ ಕಚೇರಿ ಅಲಂಕೃತ. ಬಿಎಸ್ಎನ್ಎಲ್ ಕಂಪನಿಗೆ ಬೆಳ್ಳಿ ಮಹೋತ್ಸವದ ಸಂಭ್ರಮ. ನಗರದ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ರಜತ ಮಹೋತ್ಸವ ಆಚರಣೆ. ಆರಂಭದಿಂದಲೂ ಫೋನ್ ಕರೆ ಮಾಡುವ ಪದ್ಧತಿ ನಡೆದುಕೊಂಡು ಬಂದ ರೀತಿಯೇ ರೋಚಕ. ಖುಷಿಯಿಂದ ಆಚರಿಸಿದ ಸಂಭ್ರಮಿಸಿದ ಸಿಬ್ಬಂದಿಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಭೇಟಿ ನೀಡಿದರು. ಬೀದರ್ ಒಂದು ಉತ್ತರ ಕ್ಷೇತ್ರದ ಇಸ್ಲಾಂಪುರ್, ಯರ್ನಳ್ಳಿ, ಜಾಂಪಾಡ್, ಆಮೇಲೆ ಬಂಪಳ್ಳಿ ಹೀಗೆ ಮುಂತಾದ ಅನೇಕ ಗ್ರಾಮಗಳಿಗೆ ಅವರು ಭೇಟಿಯನ್ನು ಕೊಟ್ಟು ಆ ಒಂದು ಬೆಳೆ ಹಾನಿ ಆಗಿರತಕ್ಕಂಥ ಸ್ಥಳಗಳನ್ನು ಪರಿಶೀಲನೆ ಮಾಡಿದರು. ಇಸ್ಲಾಂಪುರ್ ಗ್ರಾಮದಲ್ಲಂತೂ ಸೇತುವೆಗಳು ಮುಳುಗಡೆಗೊಂಡಿವೆ, ಹೊಲಗಳಲ್ಲೆಲ್ಲ ನೀರು ನಿಂತಿದೆ, ಒಂದು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಹೀಗೆ ಇಂತಹ ಒಂದು ಅನೇಕ ಸಂದಿಗ್ಧ ಪರಿಸ್ಥಿತಿಯನ್ನು ಅವರು ಪರಿಶೀಲನೆಯನ್ನು ಮಾಡ್ತಾರೆ. ಆಮೇಲೆ ಒಂದು ಬೆಳೆಯಲಾಗಿರ್ತಕ್ಕಂಥ ಹೊಲಗಳಲ್ಲಿ ಬೆಳೆಯಲಾಗಿರ್ತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ವಿವಿಧ ಸ್ಥಳಗಳಲ್ಲಿ ಮನೆಗಳು, ರಸ್ತೆ, ಸೇತುವೆ ಕುಸಿದಿವೆ. ಆಮೇಲೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಪರ್ಯಾಯ ರಸ್ತೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಈಗಾಗಲೇ ಅವರು ತಿಳಿಸಿದ್ದಾರೆ. ಆಮೇಲೆ ಅಧಿಕಾರಿಗಳಿಗೆ ತುರ್ತು ಸಮೀಕ್ಷೆಯನ್ನು ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ಕೂಡ ನೀಡಲಾಗಿದ್ದು, ಸಂಕಷ್ಟದಲ್ಲಿ ಇರತಕ್ಕಂತಹ ಒಂದು ಏನು ರೈತರಿದ್ದಾರೆ ಆ ರೈತರಿಗೆ ಸರ್ಕಾರದಿಂದ ಹೆಚ್ಚುವರಿಯಾಗಿ 8,500 ಪ್ರತಿ ಹೆಕ್ಟೇರ್ಗೆ ಪರಿಹಾರವನ್ನು ಸೇರಿದಂತೆ ಒಟ್ಟು 17,000 ಖುಷ್ಕಿ ಜಮೀನಿಗೆ, ಆಮೇಲೆ 25,000 ನೀರಾವರಿ ಜಮೀನಿಗೆ, ಆಮೇಲೆ 31,000 ಒಂದು ಏನದೇ ಬಹುವಾರ್ಷಿಕ ಒಂದು ಬೆಳೆಗಳಿಗೆ ಪರಿಹಾರವನ್ನು ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಅದರಂತೆ ವಿತರಣೆ ಮಾಡಲಾಗುವುದು ಎನ್ನುವಂಥ ಮಾತನ್ನು ರಹೀಂ ಖಾನ್ ಅವರು ಹೇಳಿದರು.
ಸಾರ್ವಜನಿಕರು ನದಿ ಕೆರೆಗಳಿಂದ ದೂರ ಇರಬೇಕು ಮತ್ತು ಯಾವುದೇ ಅಪಾಯವಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು. ಇಸ್ಲಾಂಪುರ್ನಲ್ಲಿ ಹೊಲಗಳಲ್ಲಿ ನೀರು ಹರಿದಿವೆ, ಸೇತುವೆಗಳು ಮುಳುಗಡೆಯಾಗಿವೆ, ಗ್ರಾಮದ ಸಂಪರ್ಕ ಕಡಿತಗೊಂಡಿದೆ. ಹೀಗಾಗಿ ಬೇಸಿಗೆ ಸಂದರ್ಭದಲ್ಲಿ ಇಸ್ಲಾಂಪುರ್ನಿಂದ ಕೌಟಾ ಕಡೆಗೆ ಹೋಗುವ ದಾರಿಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಿಕೊಡಲಾಗುವುದು. ಮರದ ಮೇಲೆ ಹತ್ತಿದ ಮಂಗಗಳು ಮರದ ಮೇಲೆ ಕುಳಿತಿವೆ. ಹೀಗಾಗಿ ಅವುಗಳಿಗೆ ಆಹಾರ ಮತ್ತು ಹೊರಗಡೆ ತರುವಂತಹ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ ಸಚಿವ ರಹೀಂ ಖಾನ್ ಅವರು, ಯಾರೂ ಭಯಪಡಬೇಡಿ, ನಿಮ್ಮ ಸಮಸ್ಯೆಗಳಿಗೆ ನಾನು ಸ್ಪಂದಿಸುತ್ತೇನೆ ಎನ್ನುವಂತ ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಬೀದರ್ ಸಹಾಯಕ ಆಯುಕ್ತರಾಗಿರತಕ್ಕಂತಹ ಮೊಹಮ್ಮದ್ ಶಕೀಲ್, ಬೀದರ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ, ತಾಲೂಕು ಪಂಚಾಯತ್ ಇಒ ಮಾಣಿಕರಾವ್ ಪಾಟೀಲ್ ಸೇರಿದಂತೆ ತೋಟಗಾರಿಕೆ, ಕಂದಾಯ ಇಲಾಖೆ ಮತ್ತು ಇತರೆ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲ ರೈತರು ಒಂದು 4-5 ದಿವಸದಿಂದ ನಿದ್ದೆ ಮಾಡಿಲ್ಲ. ಯಾಕಂದರೆ ಫುಲ್ ರೌಂಡು ಬ್ಯಾಕ್ ವಾಟರ್ ನೀರು ಬಂದುಬಿಟ್ಟಿದೆ. ಮತ್ತು ಮೋಸ್ಟ್ಲಿ ಇನ್ನೂ 1 ಫೀಟ್ ಜಾಸ್ತಿ ಆದರೂ ಎಲ್ಲ इस्लामपुरे मुर्द होती तो पूरा गांव डूब जाता था। इसके लिए मुख्यमंत्री चीफ मिनिस्टर सिद्धरामಯ್ಯ ಅವರಿಗೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಹೋಗಿ ರಿಕ್ವೆಸ್ಟ್ ಮಾಡಿ ಬೆಂಗಳೂರಿನಲ್ಲಿ, ಇಲ್ಲ ಸರ್ ನೀವು ನಾಳೆ ಬೀದರ್ ಡಿಸ್ಟ್ರಿಕ್ಟ್ ವಿಸಿಟೇ ಕೊಡಬೇಕು ನೀವು ಅಂತ ನಾವು ಪ್ರೆಷರ್ ಮಾಡಿ ಮುಖ್ಯಮಂತ್ರಿ ನಾಳೆ ಬಂದಿದ್ದರು. ನಾನು ಈಶ್ವರ್ ಖಂಡ್ರೆ ಅವರು ಮತ್ತು ರೆವಿನ್ಯೂ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟೋಟಲಿ ಭಾಲ್ಕಿಲಿಂದ ನಮ್ಮ ಬೀದರ್ ಮತ್ತು ಕಾರಂಜ ಮತ್ತಿದು ಕಾರಂಜ ನದಿ ಮಾಂಜ್ರಾ ನದಿ ಫುಲ್ ಮಾಂಜ್ರಾ ನದಿಗೆ ಎಷ್ಟು ಊರು ಬರ್ತದೆ, ಮಿನಿಮಮ್ 1.5 ಅವರ್ಸ್ ಮೇಲೆ ಹೆಲಿಕಾಪ್ಟರ್ಲಿಂದ ನಾವು ಎಲ್ಲ ನೋಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಮತ್ತು ಮುಖ್ಯಮಂತ್ರಿ ಇದರ ಬಗ್ಗೆ ತುಂಬ ಸೀರಿಯಸ್ ಆಗಿ ಬ್ರಿಜಸ್, ಎಲೆಕ್ಟ್ರಿಕ್ ಪೋಲ್ಸು, ಟ್ರಾನ್ಸ್ಫಾರ್ಮರ್ಸ್ ಆ ಥರ ಏನೇನು ಡ್ಯಾಮೇಜ್ ಆಗಿದೆ ಡೆವಲಪ್ಮೆಂಟ್ದು ಅದಕ್ಕೆ ಇಮಿಡಿಯೇಟ್ ಎಸ್ಟಿಮೇಟ್ ಮಾಡಿ ಅಂತ ಹೇಳಿದ್ದಾರೆ. ಎಸ್ಟಿಮೇಟ್ ಮಾಡಿ ಒಂದು 15-20 ದಿವಸದಲ್ಲಿ ನಾನು 100 ಕೋಟಿ ಇಮಿಡಿಯೇಟ್ ರಿಲೀಸ್ ಮಾಡಿ ಡೆವಲಪ್ಮೆಂಟ್ಗೆ ಅಂತ ಹೇಳಿದ್ದಾರೆ, ಮಾಡ್ತಾರಂತ ಹೇಳಿದ್ದಾರೆ. ಅದು ಒಂದು ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ. ಈ ಇಸ್ಲಾಂಪುರ ತಾತ್ಕಾಲಿಕವಾಗಿ ಸರ್ ಹೋಗ್ಲಕ್ಕೆ ಬರ್ಲಿಕ್ಕೆ ಸಾರ್ವಜನಿಕರಿಗೆ ಬಹಳಷ್ಟು ಕಷ್ಟ ಆಗಿದೆ. ಈಗ ನಾನೇ ಅಲ್ಲಿಂದ ಬಂದೇನೆ. ತಾತ್ಕಾಲಿಕವಾಗಿ ಏನು ಸರ್ ಈ ತಾತ್ಕಾಲಿಕ ಏನು ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಕಡೆಯಿಂದ ದಾರಿ ಅಲ್ಲೆಂಬರ್ಲಿಂದ ದಾರಿ ಇದೆ. ಯಾಕಂದ್ರೆ ನೀರು ಕಡಿಮೆ ಆದರೆ ಮತ್ತೆ ಅದು ನೆಕ್ಸ್ಟ್ ಎಸ್ಟಿಮೇಟ್ನಲ್ಲಿ ಇಟ್ಟು ಅದು ಬ್ರಿಡ್ಜ್ ಸ್ವಲ್ಪ ಹೈಟ್ ಮಾಡಿ, ರೋಡ್ ಸ್ವಲ್ಪ ಹೈಟ್ ಮಾಡಿ ಮಾಡಬೇಕಾಗ್ತದೆ. ಮೋಸ್ಟ್ಲಿ ಜಾಸ್ತಿ ಡಿಮ್ಯಾಂಡ್ ನಮಗೆ ಈ ಸೈಡ್ ಹೇಳತ್ತಾರ. ಇದು ಈಗ ಯಾವುದೋ ಒಂದು ನಾನು ಎಸ್ಟಿಮೇಟ್ ನಲ್ಲಿ ಇಟ್ಬಿಡ್ತೀನಿ. ಕೋಟಾ ಬ್ರಿಡ್ಜ್. ಜಗದ್ಗುರು ರಮಾನಂದಾಚಾರ್ಯ ನರೇಂದ್ರಾಚಾರ್ಯ ಮಹಾರಾಜರ ಭಕ್ತ ವೃಂದದಿಂದ ಪರಿಸರ ರಕ್ಷಣೆ ಕುರಿತು ಜಾಗೃತಿಯನ್ನು ಮೂಡಿಸಲಿಕ್ಕೆ ಸೆಪ್ಟೆಂಬರ್ 27ರಂದು ತೆಲಂಗಾಣದಿಂದ ವಸುಂಧರಾ ಪಾದಯಾತ್ರೆ ಹೊರಟಿದೆ. ಇಂದು ಭಾಲ್ಕಿ ತಾಲೂಕು ಪ್ರವೇಶ ಮಾಡಿದ್ದು ಅನೇಕ ಗ್ರಾಮಗಳಲ್ಲಿ ಪಲ್ಲಕ್ಕಿ ಹಾಗೂ ಪಾದಯಾತ್ರಿಗರಿಗೆ ಅದ್ದೂರಿ ಸ್ವಾಗತ ಕೋರಲಾಗಿದೆ. ಸಾವಿರಾರು ಭಕ್ತರು ಪಾಲ್ಗೊಂಡ ಈ ಪಾದಯಾತ್ರೆ 106 ಕಿಲೋಮೀಟರ್ ನಡೆದು ಅಕ್ಟೋಬರ್ 21ರಂದು ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜರ 59ನೇ ಜನ್ಮದಿನದಂದು ಈ ಪಲ್ಲಕ್ಕಿಯು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ನಾಣಿಜಧಾಮ ತಲುಪಲಿದೆ. ಈ ಪಾದಯಾತ್ರೆಯ ಮುಖ್ಯ ಧ್ಯೇಯ ಏನಂದರೆ ಪರಿಸರ ಸಂರಕ್ಷಣೆ, ಗ್ಲೋಬಲ್ ವಾರ್ಮಿಂಗ್ ವಿರುದ್ಧ ಒಂದು ಜಾಗೃತಿ ಮೂಡಿಸುವಂಥ ಉದ್ದೇಶದಿಂದ ಪ್ರತಿದಿನ ವೃಕ್ಷಾರೋಪಣೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಶಿಸ್ತುಬದ್ಧ ಸಾಲಿನಲ್ಲಿ ನಾಮಸ್ಮರಣೀಯ ಲಯದಲ್ಲಿ ಸಾಗ್ತಾ ಇರುವಂಥ ಭಕ್ತರ ಪಾದಯಾತ್ರೆ ಒಂದು ಸಭಿಕರ ಗಮನ ಸೆಳೆಯಿತು. ಆಮೇಲೆ ಅತ್ಯಾಕರ್ಷಕವಾಗಿತ್ತು. ಜಗದ್ಗುರು ನರೇಂದ್ರಾಚಾರ್ಯಜಿಯವರ ಪ್ರೇರಣೆಯಿಂದ ಮರಣೋತ್ತರ ದೇಹ ಅವಯವ ದಾನ, ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ, ರಕ್ತದಾನ, ವ್ಯಸನ ಮುಕ್ತಿ ಸೇರಿದಂತೆ ಅನೇಕ ಸಮಾಜೋಪಯೋಗಿ ಉಪಕ್ರಮಗಳನ್ನು ರಮಾನಂದರಾವ್ ಸಂಪ್ರದಾಯ ನಡೀತಾ ಇದ್ದು ಸಮಾಜದ ಎಲ್ಲ ವರ್ಗಗಳಿಂದ ಪ್ರಶಂಸೆಗೆ ಪಾತ್ರವಾಗಿದೆ. ಇದೇ ವೇಳೆ ಸರ್ಕಾರ ಘೋಷಣೆ ಮಾಡಿರತಕ್ಕಂತಹ ಒಂದು ಮರ ತಾಯಿಯ ಹೆಸರಿನಲ್ಲಿ ಯೋಜನೆಗೆ ಈ ಪಾದಯಾತ್ರೆಯ ವೃಕ್ಷಾರೋಪಣ ಸಂಕಲ್ಪ ಪೂರಕವಾಗಿದ್ದು ವಸುಂಧರಾ ಪಾದಯಾತ್ರೆ ಸಮಾಜ ಆಮೇಲೆ ಸಂಸ್ಕೃತಿ ಮತ್ತು ಪರಿಸರ ಸಂರಕ್ಷಣೆ ವಿಶಿಷ್ಟ ಮಾದರಿಯಾಗಿದೆ ಎಂದು ಪಾದಯಾತ್ರೆ ವ್ಯವಸ್ಥಾಪಕರು ತಿಳಿಸಿಕೊಟ್ಟಿದ್ದಾರೆ. मी विठ्ठल मुळे, बिदर जिल्हा निरीक्षक. गेल्या 27 सप्टेंबर रोजी आपल्या तेलंगणा पीठाअंतर्गत येत असलेली वसुंधरा पायी दिंडी ही आमच्या 27 तारखेला बिदर जिल्ह्यामध्ये औराद तालुक्यातील चिंताकी गावी आली. आणि ही पायी दिंडी आल्यानंतर एक सर्व भक्तगणामध्ये, सर्व कार्यकर्त्यामध्ये अतिशय उल्हासाचं वातावरण होतं. आणि ज्याप्रमाणे चातक पावसाची वाट जाते पायी दिंडीचं आगमन होतं. आणि पहिला मुक्काम आमच्या औराद तालुक्यामध्ये, नंतर भालकीमध्ये आणि नंतर
त्या ठिकाणी बसव कल्याण तालुक्यामध्ये आणि या पायी दिंडीसोबत ज्या ज्या ठिकाणी पायी दिंडीचा मुक्काम असेल, नाश्ता असेल, त्या ठिकाणी आम्ही प्रत्येकी 11 झाडं लावण्याचं कार्य आम्ही करतो. म्हणजे एकूण आमच्या जिल्ह्यामध्ये 6 दिवसामध्ये आम्ही 300-350 वृक्षारोपण करणार आहोत. आणि नुसतं वृक्षारोपणच करणार नाहीत, पण जगद्गुरू रामानंदाचार्यजींचे शिष्य भक्त मंडळी ते वृक्ष संवर्धन करण्याचंही त्यांनी सर्वांनी हमी घेतलेली आहे. डेन नेटवर्क केबल, सुद्दी समय सुद्दी वाहिनी, एकता फाउंडेशन, ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, RS ಡಿಜಿಟಲ್, RS ಕಮ್ಯುನಿಕೇಷನ್, ಆಮೇಲೆ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಸೇರಿದಂತೆ ಇನ್ನಿತರ ನಮ್ಮ ಅಂಗಸಂಸ್ಥೆಗಳ ವತಿಯಿಂದ ಶಿವನಗರದ ಡೆನ್ ಕಚೇರಿಯಲ್ಲಿ ಆಯುಧ ಪೂಜೆಯನ್ನು ನೆರವೇರಿಸಲಾಯಿತು. ಪೂಜೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಡೆನ್ ನೆಟ್ವರ್ಕ್ನ ಮಾಲೀಕರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಸ್ವಾಮಿಯವರು ಹಾಗೂ ಸುದ್ದಿ ಸಮಯ ನ್ಯೂಸ್ನ ಗೌರವ ಸಂಪಾದಕರು ಆಗಿರ್ತಕ್ಕಂಥ ಶ್ರೀಮತಿ ಅರುಣ ರವೀಂದ್ರ ಸ್ವಾಮಿ ದಂಪತಿಗಳು ಈ ಒಂದು ಪೂಜೆಯನ್ನು ಭಕ್ತಿಯಿಂದ ನೆರವೇರಿಸಿದರು. ಇದೇ ವೇಳೆ ಅವರ ಜೊತೆ ಅವರ ಸುಪುತ್ರರು ಹಾಗೂ ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆರಂಭದಲ್ಲಿ ಅರ್ಚಕರ ಒಂದು ಮಂತ್ರಘೋಷಗಳೊಂದಿಗೆ ಪೂಜೆ ಆರಂಭಿಸಿದ ದಂಪತಿಗಳು ಕಚೇರಿಯ ಎಲ್ಲ ಒಂದು ನಮಗೆ ರಕ್ಷಣೆ ಕೊಡುವಂತಹ, ನಮಗೆ ಸಾಕಿ ಸಲಹುವಂತಹ ದೈವತ ಒಂದು ಸ್ವರೂಪಿಯ ಒಂದು ಆಯುಧಗಳಿಗೆ ಅವರು ಪೂಜೆಯನ್ನು ಸಲ್ಲಿಸ್ತಾರೆ. ಇದೇ ಸಂದರ್ಭದಲ್ಲಿ ಪೂಜೆ ಸಂಪನ್ನಗೊಂಡಿತು.
ಆರಂಭದಿಂದಲೂ ಫೋನ್ ಕರೆ ಮಾಡುವ ಪದ್ಧತಿ ಬೆಳೆದು ಬಂದ ರೀತಿಯೇ ಒಂದು ರೋಚಕವಾಗಿದೆ. ಈ ಹಿಂದೆ ಒಬ್ಬರನ್ನೊಬ್ಬರು ಮಾತನಾಡಿಕೊಳ್ಳುವಾಗ ಪ್ರತ್ಯೇಕವಾಗಿ ಮಾತನಾಡಿರುವಂತಹ ಪದ್ಧತಿ ಇರಲಿಲ್ಲ. ಒಬ್ಬರ ಮಾತು ಒಬ್ಬರನ್ನು ಕೇಳಿಸ್ಕೊಳ್ತಾ ಇದ್ರು. ಬಳಿಕ ಕೇಬಲ್ ಬಂತು. ನಂತರ ಇಂಟರ್ನೆಟ್ ಮೂಲಕ ಸಾಕಷ್ಟು ಅಭಿವೃದ್ಧಿಯನ್ನು BSNL ಹೊಂದಿದೆ ಎಂದು BSNL ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಅವರಾಗಿರ್ತಕ್ಕಂಥ ವಿಜಯ್ ಚೌಧರಿ ಅವರು ಹೇಳಿದರು. ನಗರದ BSNL ಪ್ರಧಾನ ಕಚೇರಿಯಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ಸಂಸ್ಥೆಯ 25ನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಕೇಕ್ ಕತ್ತರಿಸಿ ಆಚರಣೆ ಬಳಿಕ ಮಾತನಾಡಿದರು. ಮೊದಲು ಪತ್ರಗಳನ್ನು ಬರೆದು ತಮ್ಮ ಸುದ್ದಿಯನ್ನು ಗ್ರಾಮದ ಒಂದು ಜನರಿಗೆ ತಲುಪಿಸ್ತಾ ಇದ್ರು. ನಂತರ ಬೆಳವಣಿಗೆ ಹೊಂದುತ್ತಾ ಲ್ಯಾಂಡ್ ಫೋನ್ಗಳು ಬಂದವು. ಅವು ಕೇವಲ ಶ್ರೀಮಂತರ ಮನೆಯಲ್ಲಿ ಮಾತ್ರ ಇರ್ತಾ ಇದ್ದವು. ನಂತರ ಲ್ಯಾಂಡ್ಲೈನ್, ನಂತರ ಹಳ್ಳಿಗಳಲ್ಲಿ ಕೇಬಲ್ ಮತ್ತು ಇಂಟರ್ನೆಟ್ ಮೂಲಕ BSNL ಸೇವೆ ಎಲ್ಲ ಒಂದು ಸಾರ್ವಜನಿಕರಿಗೂ ಕೂಡ ತಲುಪ್ತು. ಇವತ್ತು ಮೊಬೈಲ್ ಇರಲಾರ್ದಂತಹ ವ್ಯಕ್ತಿನೇ ಇಲ್ಲ. ಒಬ್ಬ ಸಣ್ಣ ಭಿಕ್ಷುಕ ಇದ್ದಾನೆ ಅಂದರೂ ಕೂಡ ಅವರು ನಾನು ಆ ಏರಿಯಾದಲ್ಲಿ ಇದ್ದೀನಿ, ನಾನು ಈ ಏರಿಯಾದಲ್ಲಿ ಇದ್ದೇನೆ ತಿಳ್ಕೊಂಡು ಮಾತಾಡ್ತಾರೆ. ದನ ಕಾಯ್ತಕ್ಕಂಥವ್ರು ಮಾತಾಡ್ತಾರೆ. ಎಲ್ಲ ಒಂದು ಬಡವರಿಂದ ಶ್ರೀಮಂತರವರೆಗೂ ಎಲ್ಲರೂ ಕೂಡ ಮೊಬೈಲ್ಗಳನ್ನು ಇಟ್ಕೊಂಡು ಇವತ್ತು ಒಂದು BSNL ಅವರಿಗೆ ಸೇವೆಯನ್ನು ಕೊಡ್ತಾ ಇದೆ. ಹಾಗಾಗಿ BSNL ಕಡೆಗೆ ಮತ್ತೆ ಹೆಚ್ಚು ಜನ ಬರಬೇಕು, ಇದರ ಒಂದು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಒಂದು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಅವರು ಈ ಒಂದು 25ನೇ ವರ್ಷದ BSNLನ ಒಂದು ಬೆಳ್ಳಿ ಮಹೋತ್ಸವದ ನಿಮಿತ್ತವಾಗಿ ಸಾರ್ವಜನಿಕರಿಗೆ ಅವರು ತಿಳಿಸ್ಕೊಡ್ತಾರೆ. ಕೇವಲ ಕೇಕ್ ಕತ್ತರಿಸಿ ಮಾತ್ರ BSNL ಸಂಸ್ಥೆಯ 25ನೇ ವರ್ಷದ ವರ್ಷಾಚರಣೆ ಅವರು ಮಾಡಲಿಲ್ಲ. ಬದಲಾಗಿ ಅರ್ಥಪೂರ್ಣವಾಗಿ ಸಸಿಗಳನ್ನು ನೆಟ್ಟು ಪರಿಸರ ಪ್ರೀತಿಯನ್ನು ಸಿಬ್ಬಂದಿಗಳು ಮೆರೆದರು. ಪ್ರತಿಯೊಬ್ಬರೂ ಸಸಿಗಳನ್ನು ನೆಟ್ಟು ಪರಿಸರ ಜಾಗೃತಿಯನ್ನು ಮೂಡಿಸಬೇಕು ಎನ್ನುವಂಥ ಸಂದೇಶವನ್ನು ಸಮಾಜಕ್ಕೆ ಸಾರಿದರು. ಇವುಗಳ ಜೊತೆಗೆ BSNL ಸಂಸ್ಥೆ ಇನ್ನೂ ಹೆಚ್ಚು ಬೆಳೆಯಲಿ, ಆಮೇಲೆ ಅದು ನಾಗರಿಕರಿಗೆ ನೀಡ್ತಾ ಇರುವಂಥ ಸೇವೆಯನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡಲು ಸಂಸ್ಥೆಯ ಸಿಬ್ಬಂದಿಗಳು ನಗರದಾದ್ಯಂತ ಬೈಕ್ ರ್ಯಾಲಿ ಕೂಡ ನಡೆಸಿದರು. ತಲೆ ಮೇಲೆ ಬಿಳಿ ಟೋಪಿಗಳನ್ನು ಧರಿಸಿರುವಂತಹ ಸಿಬ್ಬಂದಿಗಳು ಬೈಕ್ ರ್ಯಾಲಿ ಮುಖಾಂತರ BSNL ಜಿಂದಾಬಾದ್ ಘೋಷಣೆಗಳನ್ನು ಕೂಗಿದ್ರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ BSNL ಫ್ರಾಂಚೈಸಿ ತೆಗೆದುಕೊಂಡು ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಇರುವಂತಹ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಒಂದು ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದರು. ಇದೇ ರೀತಿಯ ಒಂದು ಸುಮಾರು 7-8 ಸಂಸ್ಥೆಗಳಿಗೂ ಕೂಡ ಪ್ರಶಂಸನಾ ಪತ್ರ ನೀಡಲಾಗಿದೆ. ಅದರಲ್ಲಿ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೂ ಕೂಡ ಈ ಒಂದು ಗೌರವವನ್ನು ಸೂಚಿಸಿ ಅವರು ಪ್ರಶಂಸನಾ ಪತ್ರವನ್ನು ನೀಡಿದರು. ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥೆಯ ಪರವಾಗಿ ಪ್ರಶಂಸನಾ ಪ್ರಮಾಣ ಪತ್ರವನ್ನು ರಾಖಿ ಮೇಡಮ್ ಅವರು ಸ್ವೀಕಾರ ಮಾಡ್ತಾರೆ. ಇದೇ ವೇಳೆ BSNLನ ಪ್ರಧಾನ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಹಾಜರಿದ್ದರು. ಅವರಲ್ಲಿ ಒಂದು BSNLನ ಒಂದು ಏನಂತಂದರೆ ಪ್ರೆಸಿಡೆಂಟ್ DGM ಆಗಿರ್ತಕ್ಕಂಥ ವಿಜಯ್ ಚೌಧರಿ ಅವರು ಕೂಡ ಈಗಾಗಲೇ ಮಾತನಾಡಿದ್ದಾರೆ. AGM ಆಗಿರ್ತಕ್ಕಂಥ ಹಿತೇಂದ್ರ ಚೌಹಾಣ್ ಅವರು ಕೂಡ ಇದ್ದರು. DE ಅವರಾಗಿರ್ತಕ್ಕಂತಹ ಶ್ರೀಕಾಂತ್ ಅವರು ಇದ್ದರು. ಮ್ಯಾನೇಜರ್ ಆಗಿರ್ತಕ್ಕಂಥ ಒಂದು ಶ್ರೀನಿವಾಸ್ ರಾವ್ ಅವರು ಕೂಡ ಹಾಜರಿದ್ದರು. SDE ಆಗಿರ್ತಕ್ಕಂಥ ಅಜಯ್ ಚಂದ್ರ ಅವರು ಕೂಡ ಹಾಜರಿದ್ದರು. JTO ಆಗಿರ್ತಕ್ಕಂಥ ಸುಮನ್ ಅವರು ಕೂಡ ಹಾಜರಿದ್ದರು. ಆಮೇಲೆ ಇನ್ನಿತರ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, FTTH ಆ್ಯಂಡ್ ಮತ್ತು ಮೊಬೈಲ್ ಫ್ರಾಂಚೈಸಿ ಹೊಂದಿರತಕ್ಕಂತಹ ಸಿಬ್ಬಂದಿಗಳು ಕೂಡ ಹಾಜರಿದ್ದರು. ಆಮೇಲೆ ಇತ್ತೀಚೆಗೆ ಒಂದು 27ರ ತಾರೀಕು ಸೆಪ್ಟೆಂಬರ್ 27ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ BSNLನ ಒಂದು 4G ಸರ್ವಿಸ್ ಕೂಡ ಉದ್ಘಾಟನೆ ಮಾಡಿದರು. ಇದು ನಿಜಕ್ಕೂ ಕೂಡ BSNLನ ಒಂದು ಉತ್ತಮ ಕೊಡುಗೆ ಆಗಿರತಕ್ಕಂಥದ್ದು. ಅದಕ್ಕಾಗಿ ದೇಶದ ಜನತೆ ಮತ್ತು ಬೀದರ್ ಜಿಲ್ಲೆಯ, ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನತೆ ಹೆಚ್ಚು ಈ ಒಂದು BSNLನ ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. जिंदाबाद 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 भारत माता के भारत माता के भारत माता के वंदे ट्विंकल ट्विंकल लिटिल स्टार BSNL मेरे साइकिल सर्किल होटल है इधर जिंदाबाद जिंदाबाद दूसरे राज्य में भेजते थे। उसके बाद कपड़े लिख के, लकड़ी से लिख के भेजते थे। उसके बाद पेपर में लिख के भेजना चालू हो गया। उस टाइम से हमारा पोस्टल डिपार्टमेंट आ गया। वो गांव में चिट्ठी जाती थी, हमारा पत्र आया और के लोग वेट करते थे। बाद में पोस्ट से अटैच टेलीग्राफ हो गया।
टेलीग्राफ वाला तो कोई मैसेज जो हम सिटी में लिखे थे उधर एक स्टेशन में टाइप किया तो दूसरे स्टेशन में जाता था, वो अर्जेंट सर्विस थी, उसको टेलीग्राम हम बोलते थे। लेकिन बहुत ही ट्रंक लाइन से केबल में आ गया, जेलीफील्ड केबल अंडरग्राउंड से चालू हो गया, घर घर में हमारा लैंडलाइन फोन आ गया, गांव-गांव में हमारा लैंडलाइन फोन चालू हो गया। वो भी थोड़ा कॉस्टली था, 200-300 रुपए एक मजदूर को परवड़ता नहीं था। उसके बाद 2002 में भी 2003 में भी उस टाइम टेलीफोन देने का बोला तो कोटा था, रिजर्वेशन जैसा कोटा था। वो आमदार को, एमपी को, स्वतंत्र सैनिक को, फ्रीडम फाइटर को, वो दिन हमने देखे। मेरे हाथ से फ्रीडम फाइटर को, स्वतंत्र सैनिक को इंपोर्टेंस रखे, उसको कलेक्शन। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದ ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.